ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬರ್ MBBS ಕನ್ನಡದ ಕಂದ. ಇವತ್ತಿನ ವಿಡಿಯೋಲ್ಲಿ ನಾನು ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ಆಫ್ ಪೆಕ್ಟೋರಲ್ ರೀಜನ್ ಬಗ್ಗೆ ಮಾತಾಡೋಣ. ಯಾವುದಂದರೆ ಬ್ರೆಸ್ಟ್ ಆರ್ ಮೆಮಲಿ ಗ್ಲ್ಯಾಂಡ್ ಅಂತ. ದಿಸ್ ಈಸ್ ದಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ದ್ಯಾಟ್ ವಿ ಡಿಸ್ಕಸ್. ಮತ್ತು ಇದು 10 ಮಾರ್ಕ್ಸಿಗೆ ಆಲ್ಮೋಸ್ಟ್ ಯಾವಾಗಲೂ ಬರುತ್ತೆ. ನಿಮ್ಮ ಫಸ್ಟ್ ಇಂಟರ್ನಲ್ಲು ಮ್ಯಾಕ್ಸಿಮಮ್ ಕ್ವಶನ್ ಇದು ಅಥವಾ ಎಕ್ಸಿಲರಿ ಆರ್ಟರಿ ಅಥವಾ ಬ್ರೇಕಿಯಲ್ ಪ್ಲೆಕ್ಸಿಸ್, ಇವೇ ಮೂರು ಮೋಸ್ಟ್ ಆಫ್ ದಿ ಟೈಮ್ 10 ಮಾರ್ಕ್ಸಿಗೆ ಕೊಡ್ತಾರೆ ನಿಮಗೆ ಫಸ್ಟ್ ಇಂಟರ್ನಲ್ ಎಕ್ಸಾಮಿನೇಷನ್ಗೆ. ಸೊ ಇವತ್ತು ನಾವು ಬ್ರೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಮೆಮಲಿ ಗ್ಲ್ಯಾಂಡ್ ಆರ್ ಬ್ರೆಸ್ಟ್, ಇದ್ರ ಬಗ್ಗೆ ಹೇಳೋದಾದ್ರೆ ನೀವು ಇಂಟ್ರೊಡಕ್ಷನಲ್ಲಿ ಏನು ಬರಿಬೋದು ಅಂದರೆ, ಮೆಮಲಿ ಗ್ಲ್ಯಾಂಡ್ ಈಸ್ ದಿ ಮಾಡಿಫೈಡ್ ಸ್ವೆಟ್ ಗ್ಲ್ಯಾಂಡ್ ಪ್ರೆಸೆಂಟ್ ಇನ್ ದಿ ಸೂಪರ್ಫಿಷಿಯಲ್ ಫೇಶಿಯಾ ಆಫ್ ಪೆಕ್ಟೋರಲ್ ರೀಜನ್. ಇದೇನು ಪೆಕ್ಟೋರಲ್ ರೀಜನ್ ಇದೆಯಲ್ಲ, ಇಲ್ಲಿ ಏನು ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತವಲ್ಲ ಬಾಡಿಯಲ್ಲಿ, ಅದರಲ್ಲಿ ಒಂದು ಮಾಡಿಫೈ ಆಗಿ ಮೆಮಲಿ ಗ್ಲ್ಯಾಂಡ್ ಆಗಿ ಫಾರ್ಮ್ ಆಗಿರುತ್ತೆ. ಇಲ್ಲಿ ಲೊಕೇಶನ್ ಹೇಳೋದಾದರೆ ಇಟ್ ಈಸ್ ಪ್ರೆಸೆಂಟ್ ಇನ್ ದಿ ಸೂಪರ್ಫಿಷಿಯಲ್ ಫೇಶಿಯಾ ಆಫ್ ಪೆಕ್ಟೋರಲ್ ರೀಜನ್, ಮತ್ತು ಇಟ್ ಈಸ್ ಎಕ್ಸ್ಟೆಂಡೆಡ್ ಫ್ರಾಮ್ 2nd rib ಟು 6th rib. ಇದು ಎಕ್ಸ್ಟೆಂಡ್ ಆಗಿರುತ್ತೆ, ಫ್ರಾಮ್ 2nd rib ಟು 6th rib ಮಟ್ಟ ಎಕ್ಸ್ಟೆಂಡ್ ಆಗಿರುತ್ತೆ ಇದು. ಮತ್ತು ಇದ್ರದ್ದು ಏನು ಸ್ಮಾಲ್ ಎಕ್ಸ್ಟೆನ್ಷನ್ ಇದೆ ಬ್ರೆಸ್ಟಲ್ಲಿ, ಒಂದು ಸ್ಮಾಲ್ ಎಕ್ಸ್ಟೆನ್ಷನ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇದು ಸ್ಮಾಲ್ ಎಕ್ಸ್ಟೆನ್ಷನ್. ಇದು ಏನಂದರೆ ಆಕ್ಸಿಲರಿ ಟೇಲ್ ಆಫ್ ಸ್ಪೆನ್ಸಸ್ ಅಂತ. ಇದೇನು ಬ್ರೆಸ್ಟದ್ದು ಏನಿರ್ತದೆ ಐಸೋಲೇಟಲ್ ಪಾರ್ಟ್ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಗಿರುತ್ತೆ ಅದು ಮತ್ತು ಡೀಪ್ ಫೇಶಿಯಾನ ಪಿಯರ್ಸ್ ಮಾಡಿ ಆಕ್ಸಿಲಾಗಿ ಎಂಟರ್ ಆಗುತ್ತೆ. ಈ ಆಕ್ಸಿಲರಿ ಪಾರ್ಟಲ್ಲಿ ಎಂಟರ್ ಆಗುತ್ತೆ ಅದು. ಇದು ಆಕ್ಸಿಲರಿ ಟೇಲ್ ಆಫ್ ಸ್ಪೆನ್ಸಸ್ ಅಂತ. ಇದು ನಾವು ಲೊಕೇಶನ್ ಇಷ್ಟು ಬಗ್ಗೆ ಹೇಳ್ಬೋದು. ಇಲ್ಲಿ ಶೇಪ್ ಬಗ್ಗೆ ಹೇಳೋದಾದರೆ ಇಟ್ ಈಸ್ ಹೆಮಿಸ್ಫಿರಿಕಲ್ ಇನ್ ಶೇಪ್, ಮತ್ತು ಎಕ್ಸ್ಟೆನ್ಷನ್ ಇನ್ನು ವರ್ಟಿಕಲ್ ಪೊಸಿಷನಲ್ಲಿ ನೋಡೋದಾದರೆ ಇಟ್ ಈಸ್ ಎಕ್ಸ್ಟೆಂಡೆಡ್ ಫ್ರಾಮ್ 2nd rib ಟು 6th rib ಅಂತ. ಫ್ರಾಮ್ 2nd rib ಟು 6th rib ಅಂತ, 6th rib ಮಟ್ಟ ಇದು ಎಕ್ಸ್ಟೆಂಡ್ ಆಗಿದೆ ವರ್ಟಿಕಲಿ. ಹಾರಿಜಾಂಟಲಿ ನೋಡೋದಾದರೆ ಹಾರಿಜಾಂಟಲಿ ಇಟ್ ಎಕ್ಸ್ಟೆಂಡ್ಸ್ ಫ್ರಾಮ್ ದಿ ಲ್ಯಾಟ್ರಲ್ ಬಾರ್ಡರ್ ಆಫ್ ಸ್ಟರ್ನಮ್. ಇಲ್ಲೇನು ಸ್ಟರ್ನಮ್ ಇರುತ್ತಲ್ಲ, ಇದ್ರದ್ದು ಲ್ಯಾಟ್ರಲ್ ಬಾರ್ಡರಲ್ಲಿ ಇದನ್ನು ಬ್ರೆಸ್ಟು ಸಿಚುವೇಟೆಡ್ ಆಗಿರುತ್ತೆ ಟು ದಿ ಮಿಡ್ ಆಕ್ಸಿಲರಿ ಲೈನ್. ಇಲ್ಲೇನು ಮಿಡ್ ಆಕ್ಸಿಲರಿ ಲೈನ್ ಇರುತ್ತಲ್ಲ ಅಪ್ಪರ್ಸ್ ಅನ್ನೋದು, ಈ ಮಿಡ್ ಆಕ್ಸಿಲರಿ ಲೈನ್ ಮಟ್ಟ ಇದು ಎಕ್ಸ್ಟೆಂಡ್ ಆಗಿದೆ ಹಾರಿಜಾಂಟಲಿ. ರಿಲೇಷನ್ಸ್ ನೋಡೋದಾದರೆ ಸೂಪರ್ಫಿಷಿಯಲ್ ಟು ಡೀಪ್ ಏನೇನು ಕಂಟೆಂಟ್ಸ್ ಬರ್ತಾವೆ ಅಂದರೆ, ಫಸ್ಟ್ ಬರೋದು ನಮ್ಮದು ಪೆಕ್ಟೋರಲ್ ಫೇಶಿಯಾ ಬರುತ್ತೆ, ಅದಾದಮೇಲೆ ಡೀಪ್ ಫೇಶಿಯಾ ಬರುತ್ತೆ, ಆಮೇಲೆ ಕವರಿಂಗ್ ಆಫ್ ಪೆಕ್ಟೋರಾಲಿಸ್ ಮಸಲ್ ಬರುತ್ತೆ. ಇವು ಮೂರು ಏನಿದೆ ಫೇಶಿಯಾದು ಕವರಿಂಗ್ ಮತ್ತು ಮಸಲ್ ಕವರಿಂಗ್ ಬರುತ್ತೆ. ಅದಾದಮೇಲೆ ಮಸಲ್ ಯಾವ್ಯಾವ ಬರ್ತಾವೆ ಅಂದರೆ, ಪೆಕ್ಟೋರಾಲಿಸ್ ಮೇಜರ್ ಮಸಲ್ ಬರುತ್ತೆ, ಸೆರೆಟಸ್ ಆಂಟೀರಿಯರ್ ಬರುತ್ತೆ, ಮತ್ತು ಎಕ್ಸ್ಟರ್ನಲ್ ಆಬ್ಲಿಕ್ ಬರುತ್ತೆ. ಇವು ಮೂರು ಮಸಲ್ಸ್ ಇಲ್ಲಿ ನೋಡ್ಬೋದು ನೀವು ಇಮೇಜಲ್ಲಿ. ಪೆಕ್ಟೋರಾಲಿಸ್ ಮೇಜರ್ ಬರುತ್ತೆ, ಪೆಕ್ಟೋರಾಲಿಸ್ ಮೈನರ್ ಆ ಸೈಡಲ್ಲಿ ಇರುತ್ತೆ. ಅಂದರೆ ಪೆಕ್ಟೋರಾಲಿಸ್ ಮೇಜರ್ ಇದೆ ಏನಲ್ಲ, ಅದರ ತೆಳಗೆ ಪೆಕ್ಟೋರಾಲಿಸ್ ಮೈನರ್ ಬರುತ್ತೆ, ಅದಕ್ಕೆ ಇದನ್ನು ಕನ್ಸಿಡರ್ ಮಾಡಿಲ್ಲ. ಅದಾದಮೇಲೆ ಅದರ ಸೈಡಲ್ಲಿ ಎಕ್ಸ್ಟರ್ನಲ್ ಆಬ್ಲಿಕ್ ಮತ್ತು ಸೆರೆಟಸ್ ಆಂಟೀರಿಯರ್ ಮಸಲ್ಸ್ ಬರ್ತವೆ. ಸ್ಟ್ರಕ್ಚರ್ಸ್ ನೋಡೋದಾದರೆ ಇದರಲ್ಲಿ ಮೇನ್ ಸ್ಟ್ರಕ್ಚರ್ಸ್ ಏನು ನಾವು ನೋಡ್ತೀವಲ್ಲ, ಇಟ್ ಈಸ್ ಕ್ಯಾಟಗರೈಸ್ ಇದನ್ನ 3 ಮಾರ್ಕ್ಸ್ಗೂ ಕೇಳ್ತಾರೆ ಒಂದೊಂದ್ಸಲ, ಡೈವರ್ಸಿಫೈ ಮಾಡಿ ಇನ್ನೊಂದು ಸ್ವಲ್ಪ ನೋಡ್ಕೋಬೇಕು ನೀವು. ಸ್ಟ್ರಕ್ಚರ್ಸ್ ನೋಡೋದಾದರೆ 3 ಸ್ಟ್ರಕ್ಚರ್ ಬರುತ್ತೆ, ಸ್ಕಿನ್, ಸ್ಟ್ರೋಮಾ ಮತ್ತು ಪ್ಯಾರೆನ್ಕೈಮಾ ಅಂತ. ಸ್ಕಿನ್ ಬಗ್ಗೆ ಹೇಳೋದಾದರೆ ಇಟ್ ಈಸ್ ದಿ ಕವರಿಂಗ್ ಆಫ್ ಮೆಮಲಿ ಗ್ಲ್ಯಾಂಡ್ ಅಂತಲೂ ಹೇಳ್ಬೋದು. ಇದ್ರದ್ದು ಮೇನ್ ಫೀಚರ್ ಏನಂದರೆ, ಫಸ್ಟ್ ಏನು ಬರುತ್ತೆ ಅಂದರೆ ನಿಪಲ್ ಮೋಸ್ಟ್ ಪಿಗ್ಮೆಂಟೆಡ್ ಪಾರ್ಟ್ ಆಫ್ ದಿ ಬ್ರೆಸ್ಟ್ ಅಂತಲೂ ಅನ್ಬೋದು. ಇದು ಎಲ್ಲಿ ಸಿಚುವೇಟೆಡ್ ಆಗಿರುತ್ತೆ ಅಂದರೆ ಫೋರ್ತ್ ಇಂಟರ್ಕೋಸ್ಟಲ್ ಸ್ಪೇಸ್, ಎಲ್ಲಿ ಅಂದರೆ ಪೆಕ್ಟೋರಲ್ ರೀಜನಲ್ಲಿ 4th ಇಂಟರ್ಕೋಸ್ಟಲ್ ಸ್ಪೇಸ್ ಕಡೆ ಸಿಚುವೇಟೆಡ್ ಆಗಿರುತ್ತೆ. ಮತ್ತು ಇಟ್ ಈಸ್ ಮೋಸ್ಟ್ಲಿ ಮೇಡ್ ಅಪ್ ಆಫ್ ಮಸಲ್ ಫೈಬರ್ಸ್, ಮತ್ತು ಮೋಸ್ಟ್ ಸೆನ್ಸಿಟಿವ್ ಪಾರ್ಟ್ ಅಂತಲೂ ಹೇಳ್ಬೋದು. ಯಾಕಂದರೆ ಮೋಸ್ಟ್ ಆಫ್ ದಿ ನರ್ವ್ ಎಂಡಿಂಗ್ಸ್ ಬಂದು ಆ ಪಾರ್ಟಲ್ಲಿ ಎಂಡ್ ಆಗಿರುತ್ತೆ. ಸಿಂಪಲ್ ಆಗಿ ಹೇಳೋದ್ರೆ ಭಾಳಷ್ಟು ನರ್ವ್ಸ್ ಬಂದು ಅಲ್ಲೇ ಸೆನ್ಸರಿ ನರ್ವ್ಸ್ ಮೇನ್ಲಿ ಬಂದು ಅಲ್ಲೇ ಎಂಡ್ ಆಗಿರುತ್ತೆ. ಅದಕ್ಕೆ ಇದು ಮೋಸ್ಟ್ ಸೆನ್ಸಿಟಿವ್ ಪಾರ್ಟ್ ಅಂತಲೂ ಹೇಳ್ಬೋದು. ಸ್ಟ್ರೋಮಾ ಬಗ್ಗೆ ಹೇಳೋದಾದರೆ ಇಟ್ಸ್ ಜಸ್ಟ್ ಅ ಸಪೋರ್ಟಿಂಗ್ ಫ್ರೇಮ್ ವರ್ಕ್ ಟು ದಿ ಬ್ರೆಸ್ಟ್ ಅಂತ ಹೇಳ್ಬೋದು. ಇಟ್ ಈಸ್ ಮೇಡ್ ಅಪ್ ಆಫ್ ಕನೆಕ್ಟಿವ್ ಟಿಶ್ಯೂಸ್ ಆ್ಯಂಡ್ ಫ್ಯಾಟ್. ಏನಂದರೆ ಕನೆಕ್ಟಿವ್ ಟಿಶ್ಯೂಸ್ ಏನು ಮಾಡುತ್ತೆ, ಒಂದೇನು ಸಪೋರ್ಟ್ ಫಾರ್ಮ್ ಮಾಡುತ್ತಲ್ಲ ಬ್ರೆಸ್ಟನ್ನು ಹಿಡಿದುಕೊಳ್ಳೋಕ್ಕೆ, ಅದು ಇದು ಮೇನ್ ಸ್ಟ್ರೋಮಾ ವರ್ಕ್ ಮಾಡುತ್ತೆ. ಇದು ಒಂದು ಟೈಪ್ ಆಫ್ ಫೈಬ್ರಸ್ ಸ್ಟ್ಯಾಂಡ್ ಕನೆಕ್ಟಿವ್ ಟಿಶ್ಯೂ ಇರುತ್ತಲ್ಲ, ಕಂಡೆನ್ಸ್ ಆಗಿ ಒಂದು ಫೈಬ್ರಸ್ ಸ್ಟ್ಯಾಂಡ್ ಆಗಿ ಫಾರ್ಮ್ ಆಗುತ್ತೆ. ಅದು ಏನಾಗುತ್ತೆ ಅಂದರೆ ಸಸ್ಪೆನ್ಸರಿ ಲಿಗಾಮೆಂಟ್ ಆಫ್ ಕೂಪರ್ ಆಗಿ ಫಾರ್ಮ್ ಆಗುತ್ತೆ. ಇದ್ರದ್ದು ಮೇನ್ ಫಂಕ್ಷನ್ ಏನಂತ ಹೇಳ್ಬೋದು ಅಂದರೆ ಇಟ್ ಜಸ್ಟ್ ಫಾರ್ ಸಪೋರ್ಟ್ ಆಫ್ ಬ್ರೆಸ್ಟ್ ಅಂತಾನು ಹೇಳ್ಬೋದು. ಈಗ ಪ್ಯಾರೆನ್ಕೈಮಾ ತಗೊಳ್ಳೋದಾದ್ರೆ ಇದು ಮೇನ್ ಇನ್ಸೈಡ್ಸ್ ಏನು ಮಿಲ್ಕ್ ಪ್ರೊಡ್ಯೂಸ್ ಮಾಡ್ತಾವಲ್ಲ ಅದರದ್ದು ಏನು ಕಂಟೆಂಟ್ಸ್ ಇದಾವಲ್ಲ ಅದು ಪ್ಯಾರೆನ್ಕೈಮಾ ಹೋಲ್ಡ್ ಮಾಡುತ್ತೆ. ಇದು ಪ್ಯಾರೆನ್ಕೈಮಾ ಅಲ್ಲಿ 15 to 20 ಲೋಬ್ಸ್ ಇರ್ತಾವೆ. ಇಲ್ಲೇನು ಕಾಣ್ತಾವಿದಾವಲ್ಲ ಲೋಬ್ಸು, ಇವು 15 to 20 ಲೋಬ್ಸ್ ಇರ್ತವೆ. ಇದು ರೇಡಿಯಲಿ ಅರೇಂಜ್ ಆಗಿರುತ್ತೆ. ಮತ್ತು ಈಚ್ ಲೋಬ್ ಏನಿರ್ತದಲ್ಲ, ಇದು ಏನು ಲೋಬ್ ಇದೆಯಲ್ಲ, ಇದಕ್ಕೆ ಟೋಟಲ್ ಆಗಿ ಕ್ಲಸ್ಟರ್ ಆಫ್ ಆಸಿನ ಇಲ್ಲೇನಿದಾವಲ್ಲ ಪಿಂಕಿಶ್ ಟೈಪ್ ಆಫ್ ಇವು ಅಟ್ಯಾಚ್ ಆಗಿರುತ್ತೆ, ವಿಚ್ ಈಸ್ ಡ್ರೈನ್ಡ್ ಇನ್ ದಿ ಲ್ಯಾಕ್ಟಿಫೆರಸ್ ಡಕ್ಟ್. ಇದೇನು ಡಕ್ಟ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಇನ್ನೊಂದು ಕಲರ್ ತಗೋತೀನಿ ನಾನು ತೋರ್ಸೋಕ್ಕೆ ನಿಮಗೆ. ಇಲ್ಲೇನು ಇದೆಯಲ್ಲ, ಇದು ಲ್ಯಾಕ್ಟಿಫೆರಸ್ ಡಕ್ಟ್ ಆಗಿ ಇದು ಮಾಡುತ್ತೆ. ಇದು ಲ್ಯಾಕ್ಟಿಫೆರಸ್ ಡಕ್ಟ್ ಇದು ಏನು ಮಾಡುತ್ತೆ, ಎಲ್ಲ ಮಿಲ್ಕ್ ಏನು ಪ್ರೊಡ್ಯೂಸ್ ಆಗಿರುತ್ತಲ್ಲ ಅದು ಡ್ರೈನ್ ಮಾಡಿ ಸ್ಟೋರ್ ಮಾಡಿರುತ್ತೆ. ಇದು ಲ್ಯಾಕ್ಟಿಫೆರಸ್ ಡಕ್ಟದ ಕೆಲಸ. ಇಷ್ಟೇ ನಾವು ಪ್ಯಾರೆನ್ಕೈಮಾಲ್ ನೋಡ್ಕೋಬೋದು. ಬ್ಲಡ್ ಸಪ್ಲೈ ಆಫ್ ದಿ ಮೆಮಲಿ ಗ್ಲ್ಯಾಂಡ್ ಹೇಳೋದಾದರೆ ಇಟ್ ಈಸ್ ಹೈಲಿ ವ್ಯಾಸ್ಕ್ಯುಲರೈಸ್ಡ್, ಅಂದರೆ ಬಹಳಷ್ಟು ಆರ್ಟರೀಸ್ ವೇನ್ ಸಪ್ಲೈ ಮಾಡ್ತಿರ್ತವೆ ಮೆಮಲಿ ಗ್ಲ್ಯಾಂಡ್ಸಿಗೆ. ಇದು 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನೆನಪಿಟ್ಕೊಳ್ಳಿ. ಆರ್ಟರಿ ಸಪ್ಲೈ ನೋಡೋದಾದರೆ ಇದರಲ್ಲಿ ಟೋಟಲ್ ಆಗಿ 3 ಆರ್ಟರೀಸ್ ಬ್ರೆಸ್ಟ್ಗೆ ಸಪ್ಲೈ ಮಾಡ್ತವೆ. ಯಾವ್ಯಾವ ಅಂದರೆ ಇಂಟರ್ನಲ್ ಥೊರಾಸಿಕ್ ಆರ್ಟರಿ, ಎಕ್ಸಿಲರಿ ಆರ್ಟರಿ ಮತ್ತು ಪೋಸ್ಟೀರಿಯರ್ ಇಂಟರ್ಕೋಸ್ಟಲ್ ಆರ್ಟರಿ ಅಂತ.
ಇಂಟರ್ನಲ್ ಥೊರಾಸಿಕ್ ಆರ್ಟರಿಯಲ್ಲಿ ಹೇಗಂದರೆ ಏನು ಇಂಟರ್ಕೋಸ್ಟಲ್ ಸ್ಪೇಸಲ್ಲಿ ಏನು ಆರ್ಟರೀಸ್ ಏನು ಕೊಡ್ತಾವಲ್ಲ ಬ್ಲಡ್ಡು, ಅದೇ ಪರ್ಫೋರೇಟಿಂಗ್ ಬ್ರಾಂಚಸ್ ಆಗಿ ಬ್ರೆಸ್ಟಿಗೂ ಸಪ್ಲೈ ಮಾಡ್ತವೆ. ಯಾವ್ಯಾವ ಅಂದರೆ ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಇಂಟರ್ಕೋಸ್ಟಲ್ ಬ್ರಾಂಚಸ್ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಇರೋದೇ ಆಕ್ಸಿಲರಿ ಆರ್ಟರಿ. ಆಕ್ಸಿಲರಿ ಆರ್ಟರಿದ ಬ್ರಾಂಚಸ್ ಏನವಲ್ಲ ಯಾವ್ಯಾವ ಅಂದರೆ ಲ್ಯಾಟ್ರಲ್ ಥೊರಾಸಿಕ್ ಆರ್ಟರಿ, ಎಕ್ರೋಮಿಯೋ ಥೊರಾಸಿಕ್ ಆರ್ಟರಿ ಮತ್ತು ಸುಪೀರಿಯರ್ ಥೊರಾಸಿಕ್ ಆರ್ಟರಿ. ಇವು ಏನು 3 ಬ್ರಾಂಚಸ್ ಇದಾವಲ್ಲ ಅದು ಬ್ರೆಸ್ಟಿಗೆ ಸಪ್ಲೈ ಮಾಡ್ತವೆ. ಮತ್ತು ಇನ್ನೊಂದು ಹೇಳೋದಾದರೆ ಪೋಸ್ಟೀರಿಯರ್ ಇಂಟರ್ಕೋಸ್ಟಲ್ ಆರ್ಟರೀಸ್ ಅಂತ ಯಾವ್ಯಾವ ಅಂದರೆ ಅದ್ರ ಲ್ಯಾಟ್ರಲ್ ಬ್ರಾಂಚಸ್ ಇಲ್ಲಿ ನೋಡ್ಬೋದು. ಪೋಸ್ಟೀರಿಯರ್ ಇಂಟರ್ಕೋಸ್ಟಲ್ ಆರ್ಟರೀಸ್ದು ಲ್ಯಾಟ್ರಲ್ ಬ್ರಾಂಚಸ್ ಬ್ರೆಸ್ಟಿಗೆ ಸಪ್ಲೈ ಮಾಡ್ತಿರ್ತವೆ. ವೇನಸ್ ಡ್ರೈನೇಜ್ ಹೇಳೋದಾದರೆ ಇದರಲ್ಲಿನೂ ಮೇನ್ ಅದೇ ಏನು ಆರ್ಟರೀಸಲ್ಲಿ ಓದಿವ ಅದನ್ನು ಆರ್ಟರಿಯನ್ನು ತೆಗೆದು ವೇನ್ ಹಾಕಿಬಿಡಿ. ಹೇಗಂದರೆ ಇಲ್ಲಿ ನೋಡ್ಬೋದು ನೀವು ಆಕ್ಸಿಲರಿ ವೇನ್, ಇಂಟರ್ಕೋಸ್ಟಲ್ ಥೊರಾಸಿಕ್ ವೇನ್ ಮತ್ತು ಪೋಸ್ಟೀರಿಯರ್ ಇಂಟರ್ಕೋಸ್ಟಲ್ ವೇನ್, ಇವು 3 ಏನಿದಾವೆ ವೇನಸ್ ಡ್ರೈನೇಜ್ ಬರ್ತವೆ. ಮತ್ತು ನರ್ವ್ ಸಪ್ಲೈ ನೋಡಿದ್ರೆ ಪ್ರೈಮರಿಲಿ ಸೊಮ್ಯಾಟೋಸೆನ್ಸರಿ ನರ್ವ್ ಸಪ್ಲೈ ಮಾಡ್ತವೆ ಅದಕ್ಕೆ. ಮತ್ತು 2nd to 6th ಇಂಟರ್ಕೋಸ್ಟಲ್ ನರ್ವ್ಸ್ ಏನಿದಾವಲ್ಲ ಅವು ಇದಕ್ಕೆ ನರ್ವ್ ಸಪ್ಲೈ ಕೊಡ್ತವೆ. ಯಾವ ಅಂದರೆ ಆಂಟೀರಿಯರ್ ಲ್ಯಾಟರಲ್ ಕ್ಯೂಟೇನಿಯಸ್ ಬ್ರಾಂಚಸ್ ನರ್ವ್ ಸಪ್ಲೈ ಬ್ರೆಸ್ಟ್ಗೆ ಕೊಡ್ತಾರೆ. ಲಿಂಫ್ಯಾಟಿಕ್ ಡ್ರೈನೇಜ್ ಹೇಳೋದಾದರೆ ಬಹಳಷ್ಟು ನೋಡ್ಸ್ ಮೆಮಲಿ ಗ್ಲ್ಯಾಂಡ್ ಸರೌಂಡಿಂಗ್ ಇರ್ತವೆ. ಯಾವ್ಯಾವ ಅಂದರೆ ಆಕ್ಸಿಲರಿ ಲಿಂಫ್ ನೋಡ್, ಇಂಟರ್ನಲ್ ಮೆಮಲಿ ನೋಡ್, ಸುಪ್ರಾ ಕ್ಲಾವಿಕ್ಯುಲರ್ ನೋಡ್, ಪೋಸ್ಟೀರಿಯರ್ ಇಂಟರ್ಕೋಸ್ಟಲ್ ನೋಡ್ ಆ್ಯಂಡ್ ಸಿಫಾಲಿಕ್ ನೋಡ್. ಇವೆಲ್ಲ ಇದನ್ನ ಮೆಮಲಿ ಗ್ಲ್ಯಾಂಡ್ ಸರೌಂಡಿಂಗ್ ಏನಿದಾವೆ ಲಿಂಫ್ ನೋಡ್ಸ್ ಬರ್ತವೆ. ಈಗ ಆಕ್ಸಿಲರಿ ಲಿಂಫ್ ನೋಡ್ಸ್ ಏನಿದಾವಲ್ಲ ಬಹಳಷ್ಟು ಲಿಂಫ್ ನೋಡ್ಸ್ ಕೂಡಿ ಆಕ್ಸಿಲರಿ ಸೈಡಲ್ಲಿ ಬರ್ತಲ್ಲ ಅದು ಒಂದು ಗ್ರೂಪ್ ಆಫ್ ಲಿಂಫ್ ನೋಡ್ಸ್. ಇಲ್ಲಿ ನೋಡ್ಬೋದು ನೀವು ಎಪಿಕಲ್, ಸೆಂಟ್ರಲ್, ಲ್ಯಾಟರಲ್, ಆಂಟೀರಿಯರ್, ಪೋಸ್ಟೀರಿಯರ್ ಇವೆಲ್ಲ ಇದಾವಲ್ಲ ಆಕ್ಸಿಲರಿ ಲಿಂಫ್ ನೋಡ್ಸ್ ಅಲ್ಲಿ ಬರುತ್ತೆ. ಇಂಟರ್ನಲ್ ಮೆಮಲಿ ನೋಡ್ ನೋಡೋದಾದ್ರೆ ಅದು ಸ್ಟರ್ನಮ್ ಸೈಡ್ ಬರುತ್ತೆ. ಇಂಟರ್ನಲ್ ಮೆಮಲಿ ನೋಡ್ ಸ್ಟರ್ನಮ್ ಸೈಡಲ್ಲಿ ಇಂಟರ್ನಲ್ ಮೆಮಲಿ ನೋಡ್ ನೀವು ನೋಡ್ಬೋದು. ಸುಪ್ರಾ ಕ್ಲಾವಿಕ್ಯುಲರ್ ಎಲ್ಲಿದೆ ಅಂದರೆ ನಿಮ್ಮ ಕ್ಲಾವಿಕಲ್ ಮೇಡ್ಗಡೆ ಲಿಂಫ್ ನೋಡ್ ಇರ್ತಾವಲ್ಲ ಅವು ಇಲ್ಲಿ ಏನು ನೀವು ಪಾಲ್ಪೇಟು ಮಾಡಿ ನೋಡೋ ಕ್ಲಾವಿಕಲ್ ಬೋನ್ ಫಾರ್ಮ್ ಅದ್ರ ಮೇಲೆ ಏನಿದಾವಲ್ಲ ಲಿಂಫ್ ನೋಡ್ ಸಿಗುತ್ತಲ್ಲ ಅವು ಸುಪ್ರಾ ಕ್ಲಾವಿಕ್ಯುಲರ್ ಲಿಂಫ್ ನೋಡ್. ಮತ್ತೆ ಸೆಫಾಲಿಕ್ ಲಿಂಫ್ ನೋಡ್ಸ್ ಬರ್ತವೆ, ಅದು ಇಂಪಾರ್ಟೆಂಟು. ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಇದ್ರ ಬಗ್ಗೆ ಹೇಳೋದಾದರೆ ಫ್ರಾಮ್ ಎಂಬ್ರಿಯೋ ಟು ಅಡಲ್ಟ್ಹುಡ್ ಮಟ್ಟ ಏನೇನು ಬ್ರೆಸ್ಟಲ್ಲಿ ಚೇಂಜಸ್ ಬರ್ತಾವಲ್ಲ ಅದು ನಾವು ಡೆವಲಪ್ಮೆಂಟ್ ಆಫ್ ಬ್ರೆಸ್ಟಲ್ಲೇ ನೋಡ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ ಇನ್ ದಿ ಎಂಬ್ರಿಯೋ ಏನತ್ತೆ ಅಲ್ಲ ಎಂಡೋಡರ್ಮಲ್ ಥಿಕ್ನಿಂಗ್ ಫಾರ್ಮ್ ಆಗುತ್ತೆ. ಅದಕ್ಕೆ ಏನಂತಾರೆ ಅಂದರೆ ಮಿಲ್ಕ್ ಲೈನ್ ಫಾರ್ಮ್ ಆಗುತ್ತೆ. ಅದಕ್ಕೆ ಮಿಲ್ಕ್ ಲೈನ್ ಅಂತಾರೆ. ಅದು ಲೈನ್ ಯಾವಾಗ ಅಪಿಯರ್ ಆಗ ಚಾಲೋ ಅಂದರೆ ಫ್ರಾಮ್ ಎಂಬ್ರಿಯೋ ಇದು ಅಪಿಯರ್ ಆಗ ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ ಅಂದರೆ ಆಕ್ಸಿಲರಿ ಲೈನ್ ಇಲ್ಲಿ ನೋಡ್ಬೋದು ನೀವು ಆಕ್ಸಿಲರಿ ಲೈನ್ ಇಂದ ಗ್ರಾಯಿನ್ ಮಠ ಇದು ಡೆವಲಪ್ ಆಗುತ್ತೆ ಇದು ಲೈನ್. ಹಾಗೆ ಹೇಗೆ ಎಂಬ್ರಿಯೋ ಗ್ರೋ ಆಗ್ತಾ ಶುರು ಆಗುತ್ತೆ ಇದು ಎಲ್ಲ ರೀಜನ್ಸ್ ಇಲ್ಲಿಂದ ಡಿಸಪಿಯರ್ ಆಗಿ ಚಾಲು ಆಗುತ್ತೆ. ಸಮ್ ರೀಜನ್ ಆಫ್ ಪೆಕ್ಟೋರಲ್ ರೀಜನಲ್ಲಿ ಇರ್ತದೆ. ಇದು ಪೆಕ್ಟೋರಲ್ ರೀಜನಲ್ಲಿ ರಿಸೈಡ್ ಆಗಿರುತ್ತೆ, ಇದು ಡಿಪ್ರೆಸ್ ಆಗಿಲ್ಲ. ಸಮ್ ಪಾರ್ಟಲ್ಲಿ ಇರ್ತದೆ. ಅದೇ ರೀಜನಲ್ಲಿ ಥಿಕನ್ ಆಗಿ ಅಲ್ಲಿ ಡಿಪ್ರೆಸ್ ಆಗಿ ಅಲ್ಲಿ 15 to 20 ಕಾರ್ಡ್ಸ್ ಫಾರ್ಮ್ ಆಗುತ್ತೆ. ಅದೇ ಪ್ರೊಲಿಫರೇಟ್ ಆಗಿ ಇದು ಗ್ಲ್ಯಾಂಡ್ಸ್ ಒಂದು ಲೋ ಫಾರ್ಮ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಲೋ ಫಾರ್ಮ್ ಆಗುತ್ತೆ. ಆಟ್ ಬರ್ತ್ ಏನಾಗುತ್ತೆ ಡಿಪ್ರೆಸ್ಡ್ ಥಿಕ್ನಿಂಗ್ ಏನಾಗುತ್ತೆ ಡೆವಲಪ್ ಆಗಿ ಏನಾಗುತ್ತೆ ನಿಪ್ಪಲ್ ಫಾರ್ಮ್ ಆಗುತ್ತೆ. ನಿಪ್ಪಲ್ ಫಾರ್ಮ್ ಆಗಿ ಸ್ಟ್ರೋಮಾ ಏನಾಗುತ್ತೆ ಡೆವಲಪ್ ಆಗಕ್ಕೆ ಶುರು ಆಗುತ್ತೆ ಸರೌಂಡಿಂಗ್ ರೀಜನ್ ಟು ಸಪೋರ್ಟ್ ದಿ ಬ್ರೆಸ್ಟ್. ಇಟ್ ನಾವು ಡೆವಲಪ್ಮೆಂಟ್ ಬಗ್ಗೆ ಇಷ್ಟು ಪಾಯಿಂಟ್ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಇದನ್ನಷ್ಟು ಬರಿಬೋದು. ಬ್ರೆಸ್ಟ್ದು ಅಪ್ಲೈಡ್ ಆಸ್ಪೆಕ್ಟ್ ಬಗ್ಗೆ ಹೇಳೋದಾದರೆ 2 ಭಾಳ ಇಂಪಾರ್ಟೆಂಟ್ ಬರ್ತವೆ. ಒಂದು ಗೈನಕೋಮ್ಯಾಸ್ಟಿಯಾ ಬಿಟ್ಟರೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ. ಗೈನಕೋಮ್ಯಾಸ್ಟಿಯಾ ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ಫಾರ್ಮೇಷನ್ ಆಫ್ ಮೇಲ್ ಬ್ರೆಸ್ಟ್ ಆರ್ ವಿ ಕ್ಯಾನ್ ಸೇ ಇಟ್ ಆಸ್ ಸ್ವೆಲ್ಲಿಂಗ್ ಆಫ್ ಮೇಲ್ ಬ್ರೆಸ್ಟ್ ಟಿಶ್ಯೂ. ಇದು ಎದಕ್ಕಾಗುತ್ತೆ ಅಂದರೆ ಮೇನ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಇಲ್ಲಿ ನೋಡ್ಬೋದು ಒಂದು ನಾರ್ಮಲ್ ಬ್ರೆಸ್ಟ್ ಇದೆ, ಇನ್ನೊಂದು ಏನಾಗಿದೆ ಇಲ್ಲಿ ಸೋಲ್ ಆಗಿ ಪ್ರೊಟ್ರೂಡ್ ಆಗಿದೆ, ತೆಳಬಿದ್ದಿದೆ. ಇದು ಹೇಗಾಗುತ್ತೆ ಅಂದರೆ ಯಾಕಾಗುತ್ತೆ ಅಂದರೆ ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಯಾವ ಅಂದರೆ ಟೆಸ್ಟೋಸ್ಟಿರೋನ್ಸ್ ಕಮ್ಮಿ ಆಗಿದ್ದಕ್ಕೆ, ಆದರೆ ಆರ್ ವಿ ಕ್ಯಾನ್ ಸೇ ಇಟ್ ಆಸ್ ಈಸ್ಟ್ರೋಜನ್ಸ್ ಲೆವೆಲ್ ಇನ್ ಮೇಲ್ಸು ಜಾಸ್ತಿ ಆಗಿದ್ದಕ್ಕೆ ಇದು ಏನಾಗುತ್ತೆ ಗೈನಕೋಮ್ಯಾಸ್ಟಿಯಾ ಆಗ್ಬೋದು. ಇದು ಒಂದು ಕ್ಲೀನ್ ಫಿಲ್ಟರ್ ಸಿಂಡ್ರೋಮಲ್ಲಿನೂ ಇದೊಂದು ಮೇನ್ ಫೀಚರ್ ಆಗಿರುತ್ತೆ. ಮತ್ತು ಇನ್ನೊಂದು ಯಾವ್ದು ಹೇಳೋದಾದರೆ ಬ್ರೆಸ್ಟ್ ಕ್ಯಾನ್ಸರ್ ಹೇಳೋದಾದರೆ ದಿಸ್ ಈಸ್ ಡ್ಯೂ ಟು ದಿ ಫಾರ್ಮೇಷನ್ ಆಫ್ ಟ್ಯೂಮರ್ಸ್ ಇನ್ ದಿ ಬ್ರೆಸ್ಟ್ ಸೆಲ್ಸ್ ಅಂತಲೂ ಹೇಳ್ಬೋದು. ಇವು 2 ಸಿಂಪಲ್ ಆಸ್ಪೆಕ್ಟ್ಸು ಬ್ರೆಸ್ಟ್ ಬಗ್ಗೆ. ಇಷ್ಟಕ್ಕೆ ನಿಮ್ಮ ಕೆಲಸ ಮುಗ್ದಿಲ್ಲ ಇಲ್ಲಿಗೆ. ನಾನು ಇದ್ರದ್ದು ಹ್ಯಾಂಡ್ ರಿಟನ್ ನೋಟ್ಸ್ ಇದೆ ನೋಟ್ಸನ್ನು ನಾನು ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಹಾಕಿರ್ತೀನಿ. ಅಲ್ಲೇ ನೀವು ಕ್ಲಿಕ್ ಮಾಡಿಕೊಂಡು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದನ್ನು ಹಾಕಿರ್ತೀನಿ, ಅಥವಾ ನನ್ನ ಪ್ರೊಫೈಲಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐಡಿ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಡೈರೆಕ್ಟಾಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗ್ಬೋದು. ಅಲ್ಲಿನ ಇದ್ರದ್ದು ಹ್ಯಾಂಡ್ ರಿಟನ್ ನೋಟ್ಸ್ ವಿತ್ ಎಕ್ಸಾಮಲ್ಲಿ ಹೇಗೆ ಬರಿಬೇಕು ಅನ್ನೋ ಪ್ಯಾಟರ್ನಲ್ಲೇ ನಿಮಗೆ ಆನ್ಸರ್ ಪ್ರೊವೈಡ್ ಮಾಡಿದ್ದೀನಿ. ಅದನ್ನು ನೀವು ಅಲ್ಲಿ ಹೋಗಿ ಫಾಲೋ ಮಾಡಿದ್ರೆ ನಾನು ಡೈಲಿ ಹೀಗೆ ವಿಡಿಯೋ ಹೇಗೆ ಅಪ್ಲೋಡ್ ಆಗುತ್ತಲ್ಲ ಹಾಗೆಯೇ ಅಲ್ಲಿ ನೋಟ್ಸ್ ಸೈಮಲ್ಟೇನಿಯಸ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಅಬೌಟ್ 4 to 5 ಪೇಜಸ್ ಆಗಿರುತ್ತೆ ಪ್ರೊಬೆಬ್ಲಿ. ಅದನ್ನು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಾನು ಇನ್ನೂ ಇಂಥವೇ ಸಿಂಪಲ್ ಆನ್ಸರ್ಸ್ ನಿಮಗೆ ಎಕ್ಸಾಮಲ್ಲಿ ಈಸಿ ಆಗೋ ಹಾಗೆ ನಾನು ನೋಟ್ಸ್ ವಿತ್ ವಿಡಿಯೋಸ್ ಮಾಡ್ತೀನಿ. ಪ್ಲೀಸ್ ವಾಚ್ ಇಟ್ ಫುಲ್ ಆ್ಯಂಡ್ ಆಫ್ಟರ್ ದ್ಯಾಟ್ ಟೇಕ್ ದಿ ನೋಟ್ಸ್ ದ್ಯಾಟ್ ಆರ್ ಗಿವಿಂಗ್ ಇನ್ ಇನ್ಸ್ಟಾಗ್ರಾಮ್. ನಾನು ಇನ್ಸ್ಟಾಗ್ರಾಮಲ್ಲಿ ನೋಟ್ಸ್ ಕೊಡ್ತಾ ಇದ್ದೀನಿ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿಯೂ ಫಾಲೋ ಮಾಡ್ಕೊಳ್ಳಿ. ಇದನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.